ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗಗನ. ನನ್ನ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ ಅಂತ ಕೇಳ್ಕೊತೀನಿ. ನನ್ನ ಬ್ಲಾಗಿಂಗ್ ಯಾವ ಥರ ಇರ್ತಂದರೆ ಫುಡ್ಡದಾಗಿರಲಿ, ನನ್ನ ವೆಯ್ಟ್ ಲಾಸ್ ಜರ್ನಿ ಆಗಿರಲಿ, ಫುಡ್ಡದಾಗಿರಲಿ, ಅದು ಟ್ರಾವೆಲ್ ಆಗಿರಲಿ, ದೇವಸ್ಥಾನಕ್ಕೆ ಹೋಗೋದು, ಟೆಂಪಲ್ ರನ್ಸ್ ಎಲ್ಲ ಇರಲಿ, ಮತ್ತು ಇನ್ನಾದ್ಬಿಟ್ಟೆ ಮೇಕಪ್ದಾಗಿರಲಿ, ಶಾಪಿಂಗ್ ಮೈನ್ಲಿ. ಗರ್ಲ್ಸ್ ಡೂ ಸಬ್ಸ್ಕ್ರೈಬ್ ಬಿಕಾಸ್ ಐ ಆಮ್ ಡೂಯಿಂಗ್ ಶಾಪಿಂಗ್ ವ್ಲಾಗ್ಸ್. ಓಕೆ, ಇವತ್ತು ಇದು ನನ್ನ ಜಿಮ್ ಔಟ್ಫಿಟ್. ಸೊ ಜಿಮ್ಮಿಂದ ಹಾಗೆ ಬಂದೆ. ಪನ್ನೀರ್ ತಿನ್ನಬೇಕು ಅಂತೆಲ್ಲ ಡಯಟ್ ಮೇಂಟೈನ್ ಮಾಡ್ಬೇಕಂತ ತಿನ್ಬೇಕಲ್ಲ. ಸೊ ಬರೀ ವೆಯ್ಟ್ ಲಾಸ್ ಜರ್ನಿಗೆ ಬರೀ ವರ್ಕೌಟ್ ಮಾಡಿದ್ರೆ ಸಾಕಾಗಲ್ಲ. ವರ್ಕೌಟ್ ಓನ್ಲಿ 20% ಅಷ್ಟೇ ಗೈಸ್ ವರ್ಕ್ ಆಗೋದು. 80% ಏನಿದ್ರು ನೀವು ಏನು ಇಂಟೇಕ್ ಮಾಡ್ತೀರೋ ಅದೇ. ಬಟ್ ಆ್ಯಕ್ಚುಲಿ ನಂದು ಡಯಟ್ ಅಷ್ಟು ಚೆನ್ನಾಗಿ ಹೋಗ್ತಿಲ್ಲ. ಬಟ್ ಐ ಆಮ್ ಟ್ರೈಯಿಂಗ್ ಅಂದರೆ ಯಾವ ಲೆವೆಲಿಗೆ ಅಂದರೆ ಆ ಲೆವೆಲಿಗೆ ಟ್ರೈ ಮಾಡ್ತಿದ್ದೀನಿ ಟು ಜಸ್ಟ್ ಈಟ್ ಹೆಲ್ತಿ. ಆಫನ್ ಒನ್ಸ್ ಇನ್ ಅ ವೈಲ್ ದಟ್ಸ್ ಓಕೆ. ಬಟ್ ಸ್ಟಿಲ್ ಮನೇಲಿ ಕೂಡ ಹೆಲ್ದಿ ಫುಡ್ಡು, ಯಾವ ಥರ ಒಂದು ನಮ್ಮದು ಡಯಟ್ ಪ್ಲೇಟ್ನ ನೀಟಾಗಿ ಎಲ್ಲನೂ ಇರೋ ಥರ ಫೈಬರ್ ಆಗಲಿ, ಕಾಪ್ಸ್ ಆಗಲಿ ಎಲ್ಲನೂ ಅದ್ರ ಎಷ್ಟು ಕ್ವಾಂಟಿಟಿ ಇರಬೇಕೋ ಅಷ್ಟು ಕ್ವಾಂಟಿಟಿಗೆ ಇಟ್ಕೊಂಡ್ರೆ ಮಾತ್ರ ನಮಗದು ವೆಯ್ಟ್ ಲಾಸ್ ಜರ್ನಿ ಚೆನ್ನಾಗಾಗೋದು. ಸೊ ಇವತ್ತು ನಾನು ಅಂದ್ಕೊಂಡೆ ಯಾಕೆ ಒಂದು ಕುಕಿಂಗ್ ವ್ಲಾಗ್ ಮಾಡಬಾರ್ದು ಅಂತ. ಪನ್ನೀರ್ ತೊಗೊಂಡು ಬಂದಿದ್ರು ಮಮ್ಮಿ. ಸೊ ಐ ಜಸ್ಟ್ ಥಾಟ್ ಪನ್ನೀರಿಂದನೇ ನಾನು ಒಂದು ಡಯಟ್ಗೆ ಯೂಸ್ ಆಗುತ್ತಲ್ಲ, ಹೇಗಿದ್ರು ಪನ್ನೀರ್ ಈಸ್ ಅ ಗುಡ್ ಥಿಂಗ್ ಅಲ್ಲ. ಸೊ ಅದನ್ನು ಕುಕ್ ಮಾಡ್ಕೊತೀನಿ ಅಂತ. ಸೊ ಐ ಆಮ್ ಜಸ್ಟ್ ಶೋಯಿಂಗ್ ದ್ಯಾಟ್ ಫಾರ್ ಯು ಗೈಸ್. ಜಸ್ಟ್ ಕೀಪ್ ಸಪೋರ್ಟಿಂಗ್ ಮೀ. ಸೊ ಹೆಲ್ತಿ ಕುಕಿಂಗ್ನ ಸ್ಟಾರ್ಟ್ ಮಾಡುವ. ಈಗ ಕುಕಿಂಗ್ ಮಾಡಕ್ಕೆ ಹೋಗುವ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಜೀರಾ ಪೌಡರ್ ಬೇಕಿತ್ತು. ನಾನು ಜೀರಾ ಪೌಡರ್ ಇಲ್ಲ ಅಂದ್ಬಿಟ್ಟು ಜೀರಾ ತೊಗೊಂಡಿದ್ದೀನಿ. ಶುಂಠಿ, ಕೊತ್ತಂಬರಿ ಸೊಪ್ಪು, 4 ಟೊಮ್ಯಾಟೊ, 3 ಈರುಳ್ಳಿ. ಹಿಂಗೆ ತಿರುಗಿಸ್ಬಿಟ್ರೆ 200 ಗ್ರಾಮ್ಸ್ ಆಫ್ ಪನ್ನೀರ್ ಬೇಕಾಗುತ್ತೆ. ಇದು ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟಿಷ್ಟು ಎಷ್ಟು ಬೇಕೋ ಅಷ್ಟು ನಿಮ್ಮ ಅಂದಾಜು ತಗೊಳ್ಳಿ. ಜಾಸ್ತಿ ಜನ ಇರೋ ಜಾಸ್ತಿ. ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಮಿಕ್ಸು. ಇದು ಗರಂ ಮಸಾಲ ಮತ್ತು ಪಲಾವ್ ಎಲೆ. ಈಗ 200 ಗ್ರಾಮ್ಸ್ ಆಫ್ ಪನ್ನೀರ್ನ ತಗೊಂಡು ಅದನ್ನ ತೊಳ್ಕೊಂಡು ನೀಟಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊತಿದ್ದೀನಿ. ಪನ್ನೀರ್ನ ಇಂಡಿಯನ್ ಕಾಟೇಜ್ ಚೀಸ್ ಅಂತ ಕೂಡ ಕರೀತಾರೆ. ಇದೊಂದು ಟೈಪ್ ಆಫ್ ಫ್ರೆಶ್ ಚೀಸ್ ಗೈಸ್. ಇದನ್ನ ಕೌ ಮಿಲ್ಕ್ ಅಥವಾ ಬಫೆಲೋ ಮಿಲ್ಕ್ ಇಂದ ಮಾಡಿರ್ತಾರೆ. ಟೊಮೆಟೊನು ಕಟ್ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ ಮತ್ತೆ ಇಷ್ಟನ್ನು ರುಬ್ಕೊಳ್ಳಿ ಗೈಸ್. ಈಗ ಇದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾಯ್ತು. ಈ ತರ ಇರಬೇಕು ಗೈಸ್. ಮತ್ತೆ ಇವಾಗ ಟೊಮೆಟೊನು ರುಬ್ಕೊಂಡಿದ್ದಾಗಿದೆ ಸೆಪರೇಟ್ ಆಗಿ. ಈಗ ಮೊದಲನೇದಾಗಿ ಈ ಪ್ಯಾನ್ಗೆ 3 ಸ್ಪೂನ್ ಎಣ್ಣೆ ಹಾಕೊಂತಿದ್ದೀನಿ. ಎಣ್ಣೆ ಎಷ್ಟು ಕಮ್ಮಿ ಹಾಕೋತೀರೋ ಅಷ್ಟು ನಿಮಗೆ ಒಳ್ಳೆಯದು. ಸ್ವಲ್ಪ ಹೊತ್ತು ಎಣ್ಣೆ ಕಾಯ್ಲಿ ಗೈಸ್. ಈಗ ಎಣ್ಣೆ ಕಾದಿದೆ. ಸೊ ಇದಕ್ಕಿದೆಲ್ಲ ಫುಲ್ಲು ಪಲಾವ್ ಎಲೆ, ಲವಂಗ, ಚಕ್ಕೆ, ಏಲಕ್ಕಿ ಎಲ್ಲ ಒಟ್ಟಿಗೆ ಹಾಕ್ತಿದ್ದೀನಿ. ಹಾಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ಲೇಮ್ ಚೂರು ಕಮ್ಮಿ ಇಟ್ಕೊಂಡಿದ್ದೀನಿ ಗೈಸ್. ಒಂದು ಕತೆ. ನೆಕ್ಸ್ಟ್ ಇದಕ್ಕೆ ಎಲ್ಲ ಪುಡಿಗಳು ಹಾಕ್ತಿದ್ದೀನಿ ಗೈಸ್. ಈಗ ಫುಲ್ ಈ ಗ್ರೀನ್ ಚಟ್ನಿನ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ನೀವು ಅಷ್ಟನ್ನು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕಾಗತ್ತೆ ಗೈಸ್. ಈಗ ಒಂಚೂರು ನೀರು ಹಾಕೋತಿದ್ದೀನಿ. ಗ್ರೇವಿ ಒಂಚೂರು ತಿಕ್ಕಾಗಿರ್ಬೇಕು. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕೋತಿದ್ದೀನಿ. ಈಗ ಟೊಮೆಟೊ ಪ್ಯೂರಿ ಕೂಡ ಇವಾಗ ಆ್ಯಡ್ ಮಾಡ್ಕೋತೀನಿ ಗೈಸ್. ನೀವು ಇದಕ್ಕಿನ್ನ ಯಾವ್ದಾದ್ರು ಪೌಡರ್ಗಳಿದ್ರೆ ಅದನ್ನ ಹಾಕೊಬೋದು. ನಾನು ಆಕ್ಚುಲಿ ಹಾಕಿದ್ದು ಚಿಕನ್ ಗರಂ ಮಸಾಲ. ಈಗ ಚೆನ್ನಾಗಿ ಕುದಿ ಬಂತು. ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕೋ ಟೈಮ್ ಬಂತು. ಜಾರ್ಗೆ ಒಂಚೂರು ನೀರು ಹಾಕೊಂಡು ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಗೈಸ್. ಟೊಮೆಟೊ ಹಾಕಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಅದನ್ನ ಫ್ರೈ ಮಾಡಬೇಕು. ಬಿಕಾಸ್ ಅದು ಹಸಿ ವಾಸನೆ ಎಲ್ಲ ಹೊರಟೋಗ್ಬೇಕಲ್ವ ಗೈಸ್. ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇತ್ತು. ಅದಕ್ಕೆ ಇನ್ನೊಂಚೂರು ನೀರು ಮಾಡಿಕೊಂಡೆ. ಬಿಕಾಸ್ ಅದು ಚಪಾತಿಗೆ ಅದಕ್ಕೆಲ್ಲ ಸಿಗೋ ಥರ ಆಗಲಿ. ನಮ್ಮನೇಲಿ ಇವಾಗ ಆಲ್ಮೋಸ್ಟ್ ಇದು ಓಡ್ತಿದೆ ಗೈಸ್. ಡ್ರೆಸ್ ಹಾಕೊಂಡ್ಬಿಟ್ಟಿದ್ಯಾ? ಅದು ಈ ಟೈಮಲ್ಲಿ ಕರೆಕ್ಟಾಗಿ ಹೊಳುತ್ತೆ ಗೈಸ್.
ಗೈಸ್ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನನಗೆ ಕಲ್ಲುಪ್ಪು ಹಾಕಕ್ಕೆ ತುಂಬ ಇಷ್ಟ ಗೈಸ್. ಬಟ್ ಇವಾಗ ಮತ್ತೆ ಕೈ ತೊಳ್ಕೊಂಡು ಕಲ್ಲುಪ್ಪು ಹಾಕಿ ಮತ್ತೆ ಕೈ ತೊಳ್ಕೊಂಡು ಬರಬೇಕಲ್ಲ, ಅದಕ್ಕೆ ಸ್ಪೂನಲ್ಲಿ ನಾರ್ಮಲ್ ಉಪ್ಪು ಹಾಕ್ತಿದ್ದೀನಿ. ಹುಡುಗಿಯರಿಗೆ ಹೇಗೆ ಶಾಪಿಂಗ್ ಒಂದು ಇದಾಗಿರುತ್ತೆ ಥೆರಪಿ ಥರ, ಕುಕಿಂಗ್ ಕೂಡ ಹಾಗೆ ಥೆರಪಿ ಗೈಸ್. ಆ್ಯಂಡ್ ಸಮ್ಟೈಮ್ಸ್ ಐ ರಿಯಲಿ ಲವ್ ಟು ಕುಕ್. ಆ್ಯಂಡ್ ಇವಾಗ ಶ್ರಾವಣ ಅಲ್ಲ, ನಾವು ಜಾಸ್ತಿ ಇವಾಗ ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ವೆಜ್ ಆಪ್ಷನ್ಸ್ಗೆ ಹೋಗಬೇಕು. ಸ್ವಲ್ಪ ಡಯಟ್ನು ಮೈಂಟೈನ್ ಮಾಡೋಕ್ಕೆ ಟ್ರೈ ಆದರೂ ಮಾಡಬೇಕು. ಸೊ ಸೋಯಾ ಚಂಕ್ಸ್ ಇಲ್ಲಾಂದರೆ ಈ ಪನ್ನೀರ್ನ ಟ್ರೈ ಮಾಡ್ತಿದ್ರೆ ದಟ್ ವಿಲ್ ಗೋ ಗುಡ್. ಸೊ ಇಟ್ ಈಸ್ ಅ ಹೆಲ್ತಿ ಕುಕಿಂಗ್. ನೀವು ಪನ್ನೀರ್ನ ಮನೇಲೇ ಪ್ರಿಪೇರ್ ಮಾಡ್ಬೋದು. ಐ ಆ್ಯಡಿಂಗ್ ದ ಪನ್ನೀರ್. 100 grams ಆಫ್ ಪನ್ನೀರಲ್ಲಿ ಪ್ರೋಟೀನು 18 to 21 grams ಇರುತ್ತೆ, ಕಾರ್ಬ್ಸ್ 1 to 2 ಗ್ರಾಮ್ ಇರುತ್ತೆ, ಫ್ಯಾಟು 20 to 25 ಗ್ರಾಮ್ ಇರುತ್ತೆ. ಮಾಡಬೇಕು ಅನ್ಸಿ ಇಲ್ಲೇ ಕಟ್ ಮಾಡ್ತಿದ್ದೀನಿ ಗೈಸ್ ನಾನು. ಸಿ ದ ಬ್ರೇನಿ. ಅದೇ 100 grams ಆಫ್ ಪನ್ನೀರಲ್ಲಿ ಕ್ಯಾಲರೀಸ್ ಬಂದ್ಬಿಟ್ಟು 280 to 320 ಇರುತ್ತೆ. 200 grams ಆಫ್ ಪನ್ನೀರ್ನ ಆ್ಯಡ್ ಮಾಡ್ತಿದ್ದೀನಿ ಬಿಕಾಸ್ ಇದು ನಾನು ಒಬ್ಳಿಗೆಲ್ಲ ನಮ್ಮ ಮನೇಲಿ ಇರೋರಿಗೂ ಮಾಡ್ಕೊಡ್ಬೇಕಲ್ಲ, ಅದಕ್ಕೆ. ಪನ್ನೀರ್ ಆ್ಯಡ್ ಮಾಡಾಗಾದ್ಮೇಲೆ ಒಂದು 10 minutes ಬಿಟ್ಟೆ ಗೈಸ್ ನಾನು. 10 minutesಗೆ ಚೆನ್ನಾಗಿ ಕುಕ್ ಆಗಿತ್ತು. ಸೊ ಈಗ ಪ್ಲೇಟ್ ಮುಚ್ಬಿಟ್ಟು ಬಿಟ್ಬಿಟ್ರೆ ಮುಗೀತು. ಇಲ್ಲಿ ನೋಡಿ 10 minutes ಆಗಾದ್ಮೇಲೆ ಓಪನ್ ಮಾಡಿದ್ಮೇಲೆ ರೆಡ್ ಕಲರ್ ಇದ್ದಿದ್ದು ಗ್ರೇವಿ ಗ್ರೀನ್ ಕಲರ್ ಆಗಿಬಿಟ್ಟಿದೆ ಗೈಸ್. ಇದಕ್ಕೆ ಇನ್ನೊಂದು ಐಟಮ್ ಆ್ಯಡ್ ಮಾಡ್ತೀನಿ, ದಟ್ ಈಸ್ ಅ ಕೊರಿಯಂಡರ್ ಲೀಫ್. ಒಳ್ಳೆ ಗ್ರೀನ್ ಫಾರೆಸ್ಟ್ ಥರ ಕಾಣಿಸ್ತಿಲ್ವಾ ನಾನು ಮಾಡಿರೋ ಕುಕ್ಕಿಂಗು? ಕ್ರೇಜಿ ಆಗಿದೆ ಗ್ರೀನಾಗೆ. ಸೊ ಈಗ ಮುಗೀತು, ಮುಚ್ಚಿಟ್ಬಿಟ್ಟು ನಾವು ಅಪ್ಪಂಗೆ ಟೇಸ್ಟ್ ಮಾಡಕ್ಕೆ ಕೊಡೋಣ ಬನ್ನಿ ಗಾಯ್ಸ್. ಮರಿ ತಿನ್ಕೊಂಡು ಬಂದೆ. ನಮ್ಮ ಅಪ್ಪ ಏನಂತ ರಿವ್ಯೂ ಕೊಟ್ಟರು ಅಂದರೆ ಇದೊಂಥರ ಈ ಕೈಮಾ ಉಂಡೆ ಥರ ಚೆನ್ನಾಗಿತ್ತು ಅಂತ ಹೇಳಿದ್ರು. ಆ್ಯಂಡ್ ನನಗಂತೂ ಸೂಪರಾಗಿದೆ ಅಂತ ಅನ್ನಿಸ್ತು. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇದೇ ಥರ ಹೆಲ್ತಿ ವೀಡಿಯೋಸ್ ಕೂಡ ಮಾಡ್ತಿರ್ತೀನಿ. ಒಂಚೂರು ಅವ್ರ ನಾಲೆಜ್ ಗೇನ್ ಆದರೆ ಅಥವಾ ಒಂಚೂರು ಏನಾದರೂ ವ್ಯಾಲ್ಯೂ ಆ್ಯಡ್ ಆಗಿದ್ರೆ ನನ್ನ ವೀಡಿಯೋಸಿಂದ ಸಬ್ಸ್ಕ್ರೈಬ್ ಮಾಡಿ, ನನಗೂ ಕೂಡ ಸಪೋರ್ಟ್ ಮಾಡಿ. ದಟ್ ವಿಲ್ ಎಂಕರೇಜ್ ಮೀ. ಐ ಜಸ್ಟ್ ವಾಂಟ್ ಟು ರೀಚ್ 1K ಸಬ್ಸ್ಕ್ರೈಬರ್ಸ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಸೊ ಜಸ್ಟ್ ಸಪೋರ್ಟ್ ಮಾಡಿ. ಓಕೆ, ಬಾಯ್.